ಅಂತ್ಯ ಸಂಸ್ಕಾರಕ್ಕೆಂದು ಹೋದ ಸಂದರ್ಭದಲ್ಲಿ ಚಿತಾಗಾರದ ಸುತ್ತ ವಿದ್ಯುತ್ ದೀಪದ ಸೌಕರ್ಯವಿಲ್ಲದೆ ಕುಟುಂಬಸ್ಥರು, ಸಂಬಂಧಿಗಳು ಹಾಗೂ ಸ್ಥಳೀಯರು ಕತ್ತಲಲ್ಲೇ ಶವ ಸಂಸ್ಕಾರ ನಡೆಸಿದ ಘಟನೆ ಕುಮಟಾ ಪುರಸಭಾ ವ್ಯಾಪ್ತಿಯ ಹೆರವಟ್ಟ ಚಿತಾಗಾರದಲ್ಲಿ ಇತ್ತೀಚೆಗೆ ನಡೆದಿದೆ. ಕುಮಟಾ ಪಟ್ಟಣದ ಹೆರವಟ್ಟದ ನಿವಾಸಿಯೊಬ್ಬರು ಆಗಸ್ಟ್ 2ರ ಭಾನುವಾರ ನೆರೆಯ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಮೃತರಾಗಿದ್ದರು. ಮೃತರನ್ನು ಹೆರವಟ್ಟ ಕರೆತರಲು ರಾತ್ರಿ 7 ಗಂಟೆಯಾಗಿತ್ತು. ನಂತರ ವಿಧಿವಿಧಾನ ನೆರವೇರಿಸಿ ಅಂತ್ಯಕ್ರಿಯೆ ನೆರವೇರಿಸಲು ಸಮೀಪದ ಹೆರವಟ್ಟ ಚಿತಾಗಾರಕ್ಕೆ ಹೋದ ಸಮಯದಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಚಿತಾಗಾರದ ಸುತ್ತಲೂ ಕಗ್ಗತ್ತಲು ಆವರಿಸಿತ್ತು. ರಾತ್ರಿ ಸುಮಾರು 8:50ರ ಸುಮಾರಿಗೆ ಚಿತಾಗಾರದಲ್ಲಿ ವಿದ್ಯುತ್ ದೀಪ ಇಲ್ಲದಿರುವುದರಿಂದ ಕೆಲವರು ಸಂಬಂಧಿಸಿದ ಹೆಸ್ಕಾಂ ಅಧಿಕಾರಿಯವರನ್ನ ಸಂಪರ್ಕಿಸಿದ್ದಾರೆ. ಆಗ ಅಧಿಕಾರಿಗಳು ವಿದ್ಯುತ್ ವ್ಯವಸ್ಥೆ ಇದ್ದು ಬಲ್ಬ್ ಕೆಟ್ಟು ಹೋಗಿದ್ದನ್ನ ಪುರಸಭೆ ಗಮನ ಕೊಡದೆ ಬಲ್ಬ್ ಬದಲಾಯಿಸಿಲ್ಲ ಎಂದು ಉತ್ತರ ನೀಡಿದ್ದರಂತೆ. ಮೇಲ್ನೋಟಕ್ಕೆ ಬಲ್ಬ್ ಕೆಟ್ಟು ಹೋಗಿರುವುದು ನಿಜವಾಗಿದ್ದು, ಸ್ಥಳೀಯರು ಹೇಳುವ ಪ್ರಕಾರ ಪುರಸಭೆ ಚಿತಾಗಾರದ ನಿರ್ವಹಣೆ ಸಮರ್ಪಕವಾಗಿ ಮಾಡುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ವಿದ್ಯುತ್ ದೀಪ ಇಲ್ಲದೆ ಕಟ್ಟಿಗೆ ಒಡೆಯಲು ಮೊಬೈಲ್ ಬೆಳಕು, ಟಾರ್ಚ್ ಸಹಾಯ ಪಡೆದು ಮೃತರ ಅಂತ್ಯಕ್ರಿಯೆ ಮಾಡಲಾಗಿದೆ ಎನ್ನಲಾಗಿದೆ. ಶವ ಸಂಸ್ಕಾರದ ವೇಳೆ ಬೆಳಕಿನ ಸಹಾಯ ಇಲ್ಲದೆ ಜನ ಪರದಾಡಿದ್ದು ಹಲವರು ಪುರಸಭೆ ಕಾರ್ಯವೈಖರಿಗೆ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಚಿತಾಗಾರದ ಸುತ್ತಮುತ್ತಲೂ ಹಂದಿಗಳ ಗುಂಪು ಅವಿತು ಕುಳಿತರೂ ಗೋಚರಿಸದ ರೀತಿಯಲ್ಲಿ ಆಳೆತ್ತರದ ಗಿಡಗಂಟಿಗಳು ಬೆಳೆದು ಸರೀಸೃಪಗಳ ಆವಾಸ ಸ್ಥಾನವಾಗಿ ಮಾರ್ಪಟ್ಟಿದೆ. ಚಿತಾಗಾರದ ಎದುರಲ್ಲೇ ತಗಟೆ, ಕಾಂಗ್ರೆಸ್ ಗಿಡಗಳು ಚಿತಾಗಾರದ ಬಾಗಿಲಲ್ಲೇ ಸ್ವಾಗತ ಕೋರುತ್ತಿವೆ. ಸುತ್ತಮುತ್ತಲ ಪರಿಸರ ಅಶುಚಿಯಿಂದ ಕೂಡಿದೆ. ಅನೇಕ ಕಡೆಗಳಲ್ಲಿನ ಚಿತಾಗಾರಗಳು ಆಕರ್ಷಣೀಯವಾಗಿ ಕಂಡುಬರುತ್ತಿದ್ದು, ಕುಮಟಾ ಪುರಸಭಾ ವ್ಯಾಪ್ತಿಯ ಹೆರವಟ್ಟ ಚಿತಾಗಾರ ಮಾತ್ರ ನಿರ್ವಹಣೆ ಕೊರತೆ ಎದುರಿಸುತ್ತಿರುವುದು ಸ್ಥಳೀಯರಲ್ಲಿ ತೀವ್ರ ಅಸಮಾಧಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.